ಕುಮಾರಸ್ವಾಮಿ ಹಾಗೆ ಸಿಎಂ ನಡುವೆ ಮಾತಿನ ಮಲ್ಲಯುದ್ಧ ಇದು. ಎಚ್ಡಿಕೆ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 100 ಜನ ಸಿದ್ದರಾಮಯ್ಯ ಬಂದ್ರು ಕೂಡ ನನ್ನನ್ನ ಬಂಧಿಸೋಕ್ ಆಗಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ಅರೆಸ್ಟ್ ಮಾಡೋದಲ್ಲ, ಒಬ್ಬ ಕಾನ್ಸ್ಟೇಬಲ್ ಸಾಕು. ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು. ವಿಜಯಪುರದಲ್ಲಿ ಕುಮಾರಸ್ವಾಮಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಕುಮಾರಸ್ವಾಮಿ ಹಾಗೆ ಸಿಎಂ ಸಿದ್ದರಾಮಯ್ಯನವರ ನಡುವಿನ ಮಾತಿನ ವಾಗ್ಯುದ್ಧ ಯಾವ ರೀತಿಯಾಗಿದೆ ನೋಡೋಣ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿದ್ರು. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಬಂದ್ಸಕ್ಕೆ. ನಿಮ್ಗೆ ಆಗಲ್ಲ ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು. ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಬಂದ್ರು ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅವನಿಗೆ, ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಇದೀಗ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೂಡಾ ವೈಟ್ನರ್ ದಾಖಲೆ ಸಂಬಂಧ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಡಾಗೆ ನನ್ನ ಪತ್ನಿ ಆಗಲಿ ಅಥವಾ ನಾನಾಗ್ಲಿ ಯಾವುದೇ ಪತ್ರವನ್ನ ಬರೆದಿಲ್ಲ ಅಂತ ಸಿಎಂ ಹೇಳಿದ್ರು. ಸಿಎಂ ಪತ್ನಿ ಮೂಡಾಗೆ ಪತ್ರ ಬರೆದಿದ್ದ ಪ್ರತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಮಾಡಿತ್ತು. ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು ಲೆಟರ್ ಸರ್ ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್ ಮಾಡಿ. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಹಾಗೆ ಸಿಎಂ ನಡುವೆ ಮಾತಿನ ಮಲ್ಲಯುದ್ಧ ಇದು. ಎಚ್ಡಿಕೆ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 100 ಜನ ಸಿದ್ದರಾಮಯ್ಯ ಬಂದ್ರು ಕೂಡ ನನ್ನನ್ನ ಬಂಧಿಸೋಕ್ ಆಗಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ಅರೆಸ್ಟ್ ಮಾಡೋದಲ್ಲ, ಒಬ್ಬ ಕಾನ್ಸ್ಟೇಬಲ್ ಸಾಕು. ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು. ವಿಜಯಪುರದಲ್ಲಿ ಕುಮಾರಸ್ವಾಮಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಕುಮಾರಸ್ವಾಮಿ ಹಾಗೆ ಸಿಎಂ ಸಿದ್ದರಾಮಯ್ಯನವರ ನಡುವಿನ ಮಾತಿನ ವಾಗ್ಯುದ್ಧ ಯಾವ ರೀತಿಯಾಗಿದೆ ನೋಡೋಣ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು
ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿದ್ರು. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಒಂದ್ಸಕ್ಕೆ ನಿಮ್ಗೆ ಭಯ ಆಗಲ್ಲ. ಶುರುವಾಗಿದೆ ಅಂತೆ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ. ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ, ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನನ್ನ ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿನ ಎಂತ 100 ಸಿದ್ದರಾಮಯ್ಯ ಬಂದ್ರು ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅವನಿಗೆ, ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಇದೀಗ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೂಡಾ ವೈಟ್ನರ್ ದಾಖಲೆ ಸಂಬಂಧ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಡಾಗೆ ನನ್ನ ಪತ್ನಿ ಆಗಲಿ ಅಥವಾ ನಾನಾಗ್ಲಿ ಯಾವುದೇ ಪತ್ರವನ್ನ ಬರೆದಿಲ್ಲ ಅಂತ ಸಿಎಂ ಹೇಳಿದ್ರು. ಸಿಎಂ ಪತ್ನಿ ಮೂಡಾಗೆ ಪತ್ರ ಬರೆದಿದ್ದ ಪ್ರತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಮಾಡಿತ್ತು. ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು ಲೆಟರ್ ಸರ್ ನಿಮ್ ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್ ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವ್ದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಬೆಳಿಗ್ಗೆ 9 ಗಂಟೆಗೆ ಮೂಡಾ ಬ್ಲಾಸ್ಟ್. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಂಜೆ 7ಕ್ಕೆ ಮಿಸ್ ಮಾಡಲೇಬೇಡಿ. ಬೆಳಿಗ್ಗೆ 9 ಗಂಟೆಗೆ ಮೂಡಾ ಬ್ಲಾಸ್ಟ್. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಂಜೆ 7ಕ್ಕೆ ಮಿಸ್ ಮಾಡಲೇಬೇಡಿ. ಬೆಳಿಗ್ಗೆ 9 ಗಂಟೆಗೆ ಮೂಡಾ ಬ್ಲಾಸ್ಟ್. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಂಜೆ 7ಕ್ಕೆ ಮಿಸ್ ಮಾಡಲೇಬೇಡಿ.